ಪಂಚಭೂತಗಳಲ್ಲಿ ಒಂದಾದ ಸೃಷ್ಟಿಯ ಜೀವಮೂಲ ಜಲ. ಭೂಮಿಯ ಮೇಲಿರುವ ಸಕಲ ಜೀವರಾಶಿಗಳಿಗೂ ನೀರು ಜೀವಮೂಲ. ನೀರಿಲ್ಲದೆ ನಾವಿಲ್ಲ. ಆದರೆ ಕಳೆದ ಕೆಲ ದಶಕಗಳಿಂದ ನಿರಂತರವಾಗಿ ಹವಾಮಾನದಲ್ಲಾಗುತ್ತಿರುವ ಬದಲಾವಣೆ, ನಗರಗಳು ಬೆಳೆದಂತೆಲ್ಲ ಹೆಚ್ಚುತ್ತಿರುವ ಜನಸಂಖ್ಯೆ, ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಹೆಚ್ಚಿದ ನೀರಿನ ಬಳಕೆ ಹಾಗೂ ಮಳೆಯ ಅಭಾವದಿಂದಾಗಿ ಇಂದು ಅಪಾಯಕಾರಿ ಮಟ್ಟದಲ್ಲಿ ಅಂತರ್ಜಲದ ಪ್ರಮಾಣ ಕಡಿಮೆ ಆಗುತ್ತಿರುವುದನ್ನು ನೋಡುತ್ತಿದ್ದೇವೆ. ಇದೇ ರೀತಿ ನೀರು ಭೂಮಿಯ ಮೇಲಿಂದ ಕಣ್ಮರೆಯಾಗುತ್ತಾ ಹೋದರೆ ಮುಂದೊಂದು ದಿನ ಜಾಗತಿಕ ಬಿಕ್ಕಟ್ಟಾಗಿ ನಮ್ಮ ಮುಂದಿನ ಪೀಳಿಗೆಗೆ ಭೂಮಿಯ ಮೇಲೆ ನೀರೇ ಇಲ್ಲದಂತಾದರೂ ಆಶ್ಚರ್ಯವಿಲ್ಲ. ತನ್ನ ಫಲವತ್ತಾದ ಭೌಗೋಳಿಕ ಪ್ರದೇಶ, ಸುಂದರವಾದ ದೇವಸ್ಥಾನಗಳು, ವಿವಿಧ ವಾಣಿಜ್ಯ ಬೆಳೆಗಳು ಹಾಗೂ ಚಿನ್ನದ ಉತ್ಪಾದನೆಗೆ ಹೆಸರುವಾಸಿಯಾಗಿ ಚಿನ್ನದ ನಾಡೆಂದೇ ಪ್ರಸಿದ್ಧಿಯಾಗಿದ್ದ ಜಿಲ್ಲೆ ಕೋಲಾರ. ಆದರೆ ಕಳೆದ ಕೆಲ ದಶಕಗಳಿಂದ ನೀರಿನ ಅಭಾವ ಕೋಲಾರದ ಜನರನ್ನ ಇನ್ನಿಲ್ಲದಂತೆ ಕಾಡಿತ್ತು. ನಮ್ಮ ಹೆಸರು ನಾರಾಯಣಸ್ವಾಮಿ ಅಂತೇಳಿ. ನಮ್ಮ ಕೆಲ್ಲಿ ಮುಂಚೆ ನೀರಿಲ್ದ, ಕೆಲಸ ಇಲ್ದ, ಕಷ್ಟ ಜಾಸ್ತಿ ಕಷ್ಟದಾಗಿದ್ರಿ. ಮಕ್ಕಳನ್ನ ಓದ್ಸೋಕ್ಕಾಗ್ತಾ ಇರಲ್ಲ, ಜೀವನ ಮಾಡೋದೇ ಕಷ್ಟ ಆಗಿತ್ತು. ಮಕ್ಕಳಿಗೆ ಒಂದು ಬುಕ್ಸು, ಒಂದು ಪೆನ್ ತಗೊಳಕ್ಕೂ ನಮ್ಮ ಕೆತ್ತನ ಇರಲಿಲ್ಲ. ಅವಾಗ ಸಿಟಿ ಕಡೆ ಹೋಗಿ ಕೆಲಸ ಇಲ್ದ, ಕಾರ್ಯ ಇಲ್ದ ಅಲ್ಕೊಂಡು ಜಾಸ್ತಿ ತೊಂದರೆಯಿಂದ ತಿರುಗಿ ಮತ್ತೆ ಊರಿಗೆ ವಾಪಸ್ ಬಂದ್ರಿ. ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ದೊಡ್ಡ ನದಿಗಳು ಹರಿಯದೇ ಇರುವುದರಿಂದ ಕರ್ನಾಟಕದ ಬರಪೀಡಿತ ಜಿಲ್ಲೆ ಎಂಬ ಕುಖ್ಯಾತಿಯನ್ನು ಸಹ ಕೋಲಾರ ಪಡೆದಿತ್ತು. ಕೋಲಾರದಲ್ಲಿ ಯಾವುದೇ ನದಿಗಳಿಲ್ಲ ಎಂಬ ಕೊರಗನ್ನು ಅಲ್ಲಿನ ಜನರು ಹೆಚ್ಚಿನ ಕೆರೆಗಳನ್ನು ನಿರ್ಮಿಸುವುದರ ಮುಖಾಂತರ ನೀಗಿಸಿದ್ದರು. ಮೊದಲೆಲ್ಲ ಮಳೆಯಾಧಾರಿತ ಕೃಷಿ ಮಾಡುತ್ತಿದ್ದ ರೈತರು ನಗರಗಳು ಬೆಳೆದಂತೆ ನಗರಗಳ ಅವಶ್ಯಕತೆಗೆ ತಕ್ಕಂತೆ ಬೇಡಿಕೆಯನ್ನು ಪೂರೈಸಲು ಹೆಚ್ಚೆಚ್ಚು ನೀರನ್ನು ಉಪಯೋಗಿಸಲು ಶುರು ಮಾಡಿದರು. ಅದಕ್ಕಾಗಿ ಹೆಚ್ಚೆಚ್ಚು ಬೋರ್ವೆಲ್ಗಳನ್ನು ಕೊರೆಸಿದರು. ಜೊತೆಗೆ ಮಳೆಯ ಅಭಾವದಿಂದ ಅಂತರ್ಜಲದ ಪ್ರಮಾಣ ನಿಧಾನವಾಗಿ ಕಡಿಮೆಯಾಗುತ್ತಾ ಬಂತು. ಕೆರೆಗಳೆಲ್ಲ ನೀರಿಲ್ಲದೆ ಬರಡಾಗತೊಡಗಿದವು. ಮೊದಲೆಲ್ಲ 300-400 ಅಡಿಗೆ ಸಿಗುತ್ತಿದ್ದ ನೀರು 1500 ಅಡಿ ಕೊರೆದರೂ ನೀರು ಸಿಗದಂಥ ಪರಿಸ್ಥಿತಿ ಎದುರಾಯಿತು. ಇದರಿಂದ ಜನರಿಗೆ ವ್ಯವಸಾಯಕ್ಕೆ ಮಾತ್ರವಲ್ಲದೆ ಕುಡಿಯಲು ಸಹ ನೀರಿನ ಕೊರತೆ ಕಾಡುತ್ತಿತ್ತು. ಮೊದಲು ನಾವು 30 ವರ್ಷದ ಮೊದಲು ನಮಗೆ 150-200 ಅಡಿ ನೀರು ಬರ್ತಾ ಇತ್ತು. ಆ ಬೋರ್ಗಳೆಲ್ಲ ನಿಂತೋಯ್ತು. 1500 ಅಡಿ ಹೊಡೆದ್ವಿ, ಅವಾಗ ಒಂದು ನೀರು ಬರ್ತಾ ಇಲ್ಲ. ಅದರ ಹೊಡೆದು ಸಾಕಾಗಿ ನಾವು ಎಲ್ಲ ತೋಟ ಮಾಡೋದೇ ಬಿಟ್ಬಿಟ್ಟಿದ್ವಿ. ಏನು ಮಾಡೋದು, ನೀರು ಬರಲಿಲ್ಲ. ನಾವು ರೈತರಿಗೆ ತೊಂದರೆ ಇಲ್ಲ. ನಾವು ಮಳೆ ನಂಬಿಕೊಂಡೇ ಮಾಡಬೇಕು, ಅದರಿಂದ ಆಗಲಿಲ್ಲ. ನಾವು ವ್ಯವಸಾಯ ನಂಬ್ಕೊಂಡು ಜೀವನ ಮಾಡ್ತಾ ಇರೋದು. 1000 ಅಡಿ 1,000 ಅಡಿ ಇದ್ರೂ ನಮ್ಗೆ ನೀರಿಲ್ಲ, ನೀರು ಸಿಗ್ತಾ ಇರಲಿಲ್ಲ. ಅನಾನುಕೂಲ ಜಾಸ್ತಿ ಆಗಿತ್ತು. 1000 ಅಡಿಗಳಿಗಿಂತ ಕೆಳಗೆ ಸಿಗುವ ನೀರಿನಲ್ಲಿ ಅತಿ ಹೆಚ್ಚಿನ ಫ್ಲೋರೈಡ್ ಅಂಶ ಇದ್ದು ಇದರ ಸೇವನೆ ಜನರ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಿತ್ತು. ಅಮೃತ ಸಮಾನವಾದ ನೀರು ವಿಷವಾಗಿ ಪರಿಣಮಿಸಿತ್ತು. ಅಂತರ್ಜಲ ಕುಸಿತದಿಂದ ಕೃಷಿಯನ್ನೇ ನಂಬಿ ಬದುಕುತ್ತಿದ್ದ ಕೋಲಾರದ ರೈತರು ಕೃಷಿ ಮಾಡುತ್ತಿದ್ದ ತಮ್ಮ ಭೂಮಿಗಳಿಗೆಲ್ಲ ಹೆಚ್ಚಾಗಿ ನೀಲಗಿರಿಯನ್ನ ಪ್ಲಾಂಟೇಶನ್ ಮಾಡಿದರು. ಇದರಿಂದಾಗಿ ಅಂತರ್ಜಲ ಮಟ್ಟ ಮತ್ತಷ್ಟು ಕುಸಿಯಿತು. ಚಿನ್ನದ ನಾಡಲ್ಲಿ ಚಿನ್ನಕ್ಕೆ ಭರ ಇಲ್ಲದಿದ್ದರೂ ಅದಕ್ಕಿಂತಲೂ ಮುಖ್ಯವಾದ ನೀರಿಗೆ ಕೊರತೆ ಉಂಟಾಗಿ ಜನರ ಜೀವನವನ್ನ ಹಿಂಡಿ ಹಿಪ್ಪೆ ಮಾಡಿತ್ತು. ಸ್ವತಃ ರೈತರ ಮಗನಾಗಿದ್ದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರಪೀಡಿತ ಜಿಲ್ಲೆಯಾಗಿದ್ದ ಕೋಲಾರದ ರೈತರ ನೀರಿನ ಬವಣೆಯನ್ನು ಅರಿತು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯಿಂದ ದೇಶದಲ್ಲಿಯೇ ಮೊದಲ ಬಾರಿಗೆ ತ್ಯಾಜ್ಯ ನೀರನ್ನು ಶುದ್ಧೀಕರಿಸಿ ಕೆರೆಗಳನ್ನು ತುಂಬಿಸುವ ಹಾಗೂ ಅದರಿಂದ ಅಂತರ್ಜಲ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ 2015-2016ರಲ್ಲಿ ಕೋರಮಂಗಲ ಚಲ್ಲಘಟ್ಟ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯು
2018ರಲ್ಲಿ ಪೂರ್ಣಗೊಂಡು ಈ ಯೋಜನೆಯ ಮುಖಾಂತರ ಕೋರಮಂಗಲ ಮತ್ತು ಚೆಲ್ಲಘಟ್ಟ ಕಣಿವೆಯ 2 ಹಂತದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಕೋಲಾರ ಜಿಲ್ಲೆಯ 5 ತಾಲೂಕು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಒಟ್ಟು 145 ಕೆರೆಗಳಿಗೆ ಏತ ನೀರಾವರಿ ಹಾಗೂ ಕೊಳವೆಗಳ ಮುಖಾಂತರ ತುಂಬಿಸಲಾಗಿದೆ. ಒಟ್ಟು 3 ಸಂಸ್ಕರಣ ಘಟಕಗಳಿಂದ ಒಟ್ಟಾರೆ 440 ದಶಲಕ್ಷ ಲೀಟರ್ ಶುದ್ಧ ಸಂಸ್ಕರಿಸಿದ ನೀರು ಲಭ್ಯವಾಗಲಿದ್ದು, ಈ ನೀರನ್ನು 6 ಪಂಪ್ಹೌಸ್ಗಳ ಸಹಾಯದಿಂದ ಏರು ಗುರುತ್ವ ಕೊಳವೆಯ ಹಾಗೂ ಗುರುತ್ವಾಕರ್ಷಣ ಮೂಲಕ ಸುಮಾರು 125 ಕಿಲೋಮೀಟರ್ ಕೊಂಡೊಯ್ದು ಒಟ್ಟು 6 ತಾಲೂಕುಗಳ 145 ಕೆರೆಗಳನ್ನು ತುಂಬಿಸಲಾಗಿದೆ. 2023ರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಮಂತ್ರಿಗಳಾಗಿ ಶ್ರೀ ಎನ್.ಎಸ್. ಬೋಸರಾಜು ಅಧಿಕಾರಕ್ಕೆ ಬರುತ್ತಾರೆ. ಸ್ವತಃ ರಾಯಚೂರಂತ ಬರದ ಪ್ರದೇಶದಲ್ಲಿ ಇದ್ದು ನೀರಿನ ಮಹತ್ವವನ್ನು ತಿಳಿದಿದ್ದ ಹಾಗೂ ನೀರಾವರಿ ಇಲಾಖೆಗಳಲ್ಲಿ ದುಡಿದು ಅನುಭವವಿದ್ದ ಎನ್.ಎಸ್. ಬೋಸರಾಜು ಅವರು ಅಧಿಕಾರಕ್ಕೆ ಬಂದ ಮೇಲೆ ಅಂತರ್ಜಲ ಅಭಿವೃದ್ಧಿಯ ಕೆಲಸಗಳಿಗೆ ಮತ್ತಷ್ಟು ವೇಗ ಹಾಗೂ ಪ್ರೋತ್ಸಾಹ ಸಿಗುತ್ತಿದೆ. ನೀರು ಮನುಷ್ಯರಿಗೆ ಎಷ್ಟು ಮುಖ್ಯವೋ ಪ್ರಾಣಿಗಳಿಗೂ ಅಷ್ಟೇ ಮುಖ್ಯ. ಪ್ರಾಕೃತಿಕ ವಿಕೋಪ ಸಂದರ್ಭದಲ್ಲಿ ಬರಗಾಲದಲ್ಲಿ ಸಕಾಲದಲ್ಲಿ ಮಳೆಯಾಗದೆ ಜನಜಾನುವಾರುಗಳು ಅತೀವ ಸಂಕಷ್ಟಕ್ಕೀಡಾಗುತ್ತವೆ. ಇಂತಹ ಸಂದರ್ಭಗಳಲ್ಲಿ ನಾಡಿನ ಜನರಿಗೆ, ಜಾನುವಾರುಗಳಿಗೆ ಜೀವನಕ್ಕೆ ವಿಶೇಷವಾಗಿ ಕೃಷಿ ಚಟುವಟಿಕೆಗಳಿಗೆ ನೀರು ಒದಗಿಸುವ ಸರ್ಕಾರದ ಮುಖ್ಯ ಜವಾಬ್ದಾರಿಯಾಗಿದೆ. ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ನೇತೃತ್ವದ ಹಾಗೂ ಮಾರ್ಗದರ್ಶನದಲ್ಲಿ ನಮ್ಮ ಸಣ್ಣ ನೀರಾವರಿ ಇಲಾಖೆಯು ಸಾಕಷ್ಟು ಯೋಜನೆಗಳನ್ನು ಪೂರ್ಣಗೊಳಿಸಿ ಇನ್ನೂ ಹಲವಾರು ಯೋಜನೆಗಳನ್ನು ಸಮರ್ಥವಾಗಿ ಕೈಗೆತ್ತಿಕೊಂಡಿದೆ. ಗ್ರಾಮೀಣ ಭಾಗಗಳಲ್ಲಿ ಕೆರೆಗಳನ್ನು ನಿರ್ಮಿಸೋದು, ಇರುವ ಕೆರೆಗಳನ್ನು ದುರಸ್ತಿ, ಅಭಿವೃದ್ಧಿ, ಬಾಂಧರಗಳು, ಬ್ಯಾರೇಜ್ಗಳನ್ನು, ಬ್ರಿಡ್ಜ್ಗಳು ನಿರ್ಮಾಣ, ಏತ ನೀರಾವರಿ, ಕಿರು ನೀರಾವರಿ ಯೋಜನೆಗಳಿಗೂ ಮೂಲತಃ ದೇಶದಲ್ಲಿ ಸಂಸ್ಕರಿಸಿದ ನೀರು ಮರುಬಳಕೆಯಲ್ಲಿ ಮಾದರಿ ರಾಜ್ಯವಾಗಿದೆ. ಹಾಗೆಯೇ ನೀರು ಸಂಗ್ರಹಕ್ಕೆ ಅಗತ್ಯ ನೀರು ಪೂರೈಕೆಗೆ ಸರ್ಕಾರ ಮತ್ತು ನಮ್ಮ ಇಲಾಖೆ ಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿದೆ. ವರ್ಷ ಪೂರ್ತಿ ಜನರ ಜೀವನಕ್ಕೆ, ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ನೀರು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಹಾಗೂ ನಮ್ಮ ಇಲಾಖೆ ಅತ್ಯಂತ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಒಟ್ಟಾರೆಯಾಗಿ ರಾಜ್ಯದ ಜಲಮೂಲಗಳ ಸಮಗ್ರ ನಿರ್ವಹಣೆ, ಆ ಮೂಲಕ ಅಂತರ್ಜಲ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕುವ ಮೂಲಕ ಸುಸ್ಥಿರ ಹಾಗೂ ಸಮೃದ್ಧ ಕರ್ನಾಟಕ ನಿರ್ಮಾಣ ಕೈಲಿ ನಾಂದಿ ಹಾಡಿದೆ. ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ರೈತರಿಗೆ ದಾಖಲೆ ಮಟ್ಟದಲ್ಲಿ ಕೊಳವೆ ಬಾವಿಗಳನ್ನು ಮಂಜೂರು ಮಾಡಿ ರೈತರಿಗೆ ನೀರಿನ ಭದ್ರತೆಯನ್ನು ಒದಗಿಸಿದ್ವಿ. ನಮ್ಮ ಇಲಾಖೆ ವತಿಯಿಂದ ಮುಂದಿನ ದಿನಗಳಲ್ಲಿ ಕೃಷಿ, ಕುಡಿಯುವ ನೀರು ಹಾಗೂ ಅಂತರ್ಜಲ ಅಭಿವೃದ್ಧಿಗಾಗಿ ನೀರಿನ ಭದ್ರತೆ ಒದಗಿಸುವ ಯೋಜನೆಗಳನ್ನು ನಿರಂತರವಾಗಿ ಕೈಗೊಳ್ಳುತ್ತಿದೆ. ಕೆಸಿ ವ್ಯಾಲಿ ಯೋಜನೆಯ 2ನೇ ಹಂತಕ್ಕೆ ಮತ್ತಷ್ಟು ವೇಗ ದೊರೆಯುತ್ತದೆ. 2ನೇ ಹಂತದಲ್ಲಿ ಕೋಲಾರ ಜಿಲ್ಲೆಯ 5 ತಾಲೂಕು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ 276 ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಭರದಿಂದ ಸಾಗುತ್ತಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಬರುವ ಶಿವಾರಪಟ್ಟಣ ಕೆರೆ ಮಾಲೂರು ತಾಲೂಕಿನ ಅತ್ಯಂತ ಹಳೆಯ ಕೆರೆಗಳಲ್ಲಿ ಒಂದು. ಆದರೆ ದಶಕಗಳಿಂದ ಸರಿಯಾದ ನಿರ್ವಹಣೆ ಇಲ್ಲದೆ ಗಿಡಗಂಟಿ ಬೆಳೆದು ಹೂಳು ತುಂಬಿದ್ದ ಶಿವಾರಪಟ್ಟಣ ಕೆರೆಯ ಹೂಳೆತ್ತಿ ಕೆರೆ ಅಂಗಳವನ್ನ ವಿಸ್ತರಿಸಿ ಹಾಳಾಗಿದ್ದ ಕೆರೆ ಅಂಗಳವನ್ನ ದುರಸ್ತಿಗೊಳಿಸಿ ಸುತ್ತಲೂ ವಾಕಿಂಗ್ ಪಾತ್ ನಿರ್ಮಿಸುವ ಮೂಲಕ ಪಾಳು ಬಿದ್ದಂತಾಗಿದ್ದ ಕೆರೆಗೆ ಹೊಸ ರೂಪವನ್ನು ನೀಡಲಾಗಿದೆ. ಮಳೆಗಾಲ ಬಂತೆಂದರೆ ಕೆರೆ ತುಂಬಿ ಕೋಡಿ ಬಿದ್ದು ಹರಿದು ಹೋಗುತ್ತಿದ್ದ ನೀರಿಗೆ ಶಾಶ್ವತ ಪರಿಹಾರ ನೀಡಲು ಸಣ್ಣ ನೀರಾವರಿ ಇಲಾಖೆಯು ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಹಾಳಾಗಿದ್ದ ಕೆರೆಯ ಕೋಡಿಯನ್ನು ದುರಸ್ತಿ ಮಾಡಿ ಹೂಳು ತೆಗೆಸಿ ಕೆರೆಯ ನೀರಿನ ಸಾಮರ್ಥ್ಯವನ್ನ ಹೆಚ್ಚಿಸಿ ಶಿವಾರಪಟ್ಟಣ ಕೆರೆಗೆ ಹೊಸ ರೂಪ ನೀಡಲಾಗಿದೆ. ಇದರಿಂದ ಕೆರೆಯ ಸುತ್ತಮುತ್ತಲಿನ ಸುಮಾರು 276 ಎಕರೆ ಕೃಷಿ ಭೂಮಿಗೆ ಉಪಯೋಗವಾಗಲಿದ್ದು, ಶಿವಾರಪಟ್ಟಣ ಹಾಗೂ ಕೆರೆಯ ವ್ಯಾಪ್ತಿಯಲ್ಲಿ ಬರುವ ಸಾವಿರಾರು ಬೋರ್ವೆಲ್ಗಳಲ್ಲಿ ಅಂತರ್ಜಲ ಪ್ರಮಾಣ ಏರಿಕೆಯಾಗಿ ರೈತರಿಗೆ ಉಪಯೋಗವಾಗಿದೆ. ಇನ್ನು ಕೋಲಾರ ತಾಲೂಕಿನ ಅತ್ಯಂತ ಹಳೆಯ ಕೆರೆಯಾದ ಕಮ್ಮಂಡನಹಳ್ಳಿ ಕೆರೆ ಸ್ಥಳೀಯವಾಗಿ ಸಾವಿರಾರು ರೈತರಿಗೆ ಇರುವ ಏಕೈಕ ನೀರಿನ ಮೂಲವಾಗಿದೆ. ಆದರೆ ಕೆರೆಯಲ್ಲಿ ಹೂಳು ತುಂಬಿ
ಕೆರೆಯ ದಂಡೆಗಳು ಹೊಡೆದು ಹಾಳಾಗಿದ್ದ ಕೆರೆಯಲ್ಲಿ ಸರಿಯಾಗಿ ನೀರು ಶೇಖರಣೆ ಆಗದೆ ಸುತ್ತಮುತ್ತಲಿನ ರೈತರಿಗೆ ತೊಂದರೆಯಾಗಿತ್ತು. ಹಾಳಾಗಿದ್ದ ಕಮ್ಮಂಡನಹಳ್ಳಿ ಕೆರೆಯನ್ನ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ಸುಮಾರು 3 ಕೋಟಿ ವೆಚ್ಚದಲ್ಲಿ ಕೆರೆಯ ಹೂಳು ತೆಗೆಸಿ ಹಾಳಾಗಿದ್ದ ಕೆರೆಯ ದಂಡೆಗಳನ್ನು ಸರಿಪಡಿಸಿ ಕೋಡಿಯನ್ನು ದುರಸ್ತಿ ಮಾಡಿ ಕೆರೆಗೆ ಹೊಸ ರೂಪ ನೀಡಲಾಗಿದೆ. ಇದರಿಂದ ಸುಮಾರು 188 ಎಕರೆ ಅಚ್ಚುಕಟ್ಟು ಕೃಷಿ ಪ್ರದೇಶಕ್ಕೆ ನೀರು ದೊರಕಲಿದ್ದು ಅಂತರ್ಜಲದ ಪ್ರಮಾಣವೂ ಏರಿಕೆಯಾಗಿದೆ. ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕೊಪ್ಪ ದೊಡ್ಡ ಕೆರೆಯು ಮಳೆಗಾಲದಲ್ಲಿ ಕೋಡಿಬಿದ್ದು ಸುತ್ತಮುತ್ತಲಿನ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಅನಾನುಕೂಲವಾಗುತ್ತಿತ್ತು. ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸುವ ಉದ್ದೇಶದಿಂದ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ಸುಮಾರು 1 ಕೋಟಿ ವೆಚ್ಚದಲ್ಲಿ ಕೆರೆಯಲ್ಲಿ ತುಂಬಿದ್ದ ಹೂಳನ್ನು ತೆಗೆಸಿ ಕೆರೆಗೆ ಹೊಸದಾಗಿ ಕೋಡಿ ಕಟ್ಟಿ ಕೆರೆಯಿಂದ ಕೃಷಿ ಭೂಮಿಗೆ ನೀರಾವರಿ ಸಂಪರ್ಕವನ್ನು ಕಲ್ಪಿಸುವ ಸಣ್ಣ ಸಣ್ಣ ಕಾಲುವೆಗಳನ್ನು ನಿರ್ಮಿಸಿ ಕೆರೆಯ ಸುತ್ತಲಿನ ಸುಮಾರು 188 ಎಕರೆ ಕೃಷಿ ಪ್ರದೇಶಕ್ಕೆ ನೀರಾವರಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಈ ಕೆರೆಯ ಅಭಿವೃದ್ಧಿ ಕಾರ್ಯದಿಂದಾಗಿ ಸ್ಥಳೀಯವಾಗಿ ಬತ್ತಿ ಹೋಗಿದ್ದ ಅಂತರ್ಜಲದ ಪ್ರಮಾಣದಲ್ಲಿ ಏರಿಕೆಯಾಗಿ ಬತ್ತಿ ಹೋಗಿದ್ದ ಬೋರ್ವೆಲ್ಗಳಲ್ಲಿಯೂ ನೀರು ದೊರಕುತ್ತಿದೆ. ಇದರಿಂದ ರೈತರು ಬೇಸಿಗೆಯಲ್ಲಿಯೂ ಕೃಷಿ ಚಟುವಟಿಕೆಗಳಲ್ಲಿ ತೊಡಗುವಂತಾಗಿದೆ. ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬೆಂಗಸಂದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸೀತಂಪಲ್ಲಿ ಹಾಗೂ ಮಲ್ಲಹಳ್ಳಿ ನಡುವೆ ಹರಿಯುವ ಪಾಲಾರ್ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಬ್ರಿಡ್ಜ್ ಕಮ್ ಚೆಕ್ ಡ್ಯಾಂನಿಂದಾಗಿ ಸುತ್ತಲಿನ ಗ್ರಾಮಗಳ ಜನರಿಗೆ ಉಪಯೋಗವಾಗಿ ಅಂತರ್ಜಲದ ಪ್ರಮಾಣವೂ ಏರಿಕೆಯಾಗಿದೆ. ಈ ಬ್ರಿಡ್ಜ್ ಕಮ್ ಚೆಕ್ ಡ್ಯಾಂ ಜಲಸಂಪರ್ಕಕ್ಕೆ ಮಾತ್ರವಲ್ಲದೆ ಜನಸಂಪರ್ಕಕ್ಕೂ ಉಪಯೋಗವಾಗಿದೆ. ಸೀತಂಪಲ್ಲಿ ಹಾಗೂ ಮಲ್ಲಹಳ್ಳಿ ನಡುವೆ ಹರಿಯುವ ಪಾಲಾರ್ ನದಿಯು ಮಳೆಗಾಲದಲ್ಲಿ ಮಾತ್ರ ತುಂಬಿ ಹರಿಯುವುದರಿಂದ ಹಾಗೂ ಬೇಸಿಗೆಯಲ್ಲಿ ಬತ್ತುವುದರಿಂದ ಸುತ್ತಲಿನ ಗ್ರಾಮಸ್ಥರಿಗೆ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲದೆ ಜನರು ವ್ಯವಸಾಯ ಮಾಡಲು ಹರಸಾಹಸ ಪಡುವಂತಾಗಿತ್ತು. ಇಷ್ಟು ಮಾತ್ರವಲ್ಲದೆ ನದಿಗೆ ಸರಿಯಾದ ಸೇತುವೆ ವ್ಯವಸ್ಥೆ ಇಲ್ಲದೆ ಇಲ್ಲಿನ ಗ್ರಾಮಸ್ಥರು ತಮ್ಮ ಊರುಗಳಿಗೆ ತಲುಪಲು 10 ಕಿಲೋಮೀಟರ್ ಬಳಸಿಕೊಂಡು ತಮ್ಮ ಊರುಗಳಿಗೆ ಹಾಗೂ ತಮ್ಮ ಜಮೀನುಗಳಿಗೆ ತಲುಪುವಂತ ಪರಿಸ್ಥಿತಿ ಇತ್ತು. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಇಲಾಖೆ ಸೀತಂಪಲ್ಲಿ ಹಾಗೂ ಮಲ್ಲಹಳ್ಳಿ ನಡುವೆ ಹರಿಯುವ ಪಾಲಾರ್ ನದಿಗೆ ಅಡ್ಡಲಾಗಿ ಸುಮಾರು 4.5 ಕೋಟಿ ವೆಚ್ಚದಲ್ಲಿ ಬ್ರಿಡ್ಜ್ ಕಮ್ ಚೆಕ್ ಡ್ಯಾಂ ನಿರ್ಮಾಣ ಮಾಡಿದ್ದು ಇದರಿಂದ ಸ್ಥಳೀಯ ಕೃಷಿಕರಿಗೆ ವರದಾನವಾಗಿದೆ. ಈ ಬ್ರಿಡ್ಜ್ ಕಮ್ ಚೆಕ್ ಡ್ಯಾಂ ಸ್ಥಳೀಯ ರೈತರಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವುದರ ಜೊತೆಗೆ ಸುತ್ತಲಿನ ಹಳ್ಳಿಯ ಜನರನ್ನ ಬೆಸೆಯುವ ಸಂಪರ್ಕ ಕೊಂಡಿಯಂತೆ ಕಾರ್ಯನಿರ್ವಹಿಸುತ್ತಿದೆ. ಈ ಬ್ರಿಡ್ಜ್ ಕಮ್ ಚೆಕ್ ಡ್ಯಾಂನಿಂದಾಗಿ ಸ್ಥಳೀಯವಾಗಿ ಅಂತರ್ಜಲದ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಿದ್ದು ಬೇಸಿಗೆಯಲ್ಲಿಯೂ ಬೋರ್ವೆಲ್ಗಳಲ್ಲಿ ನೀರು ದೊರಕುತ್ತಿದ್ದು 100 ಎಕರೆ ಕೃಷಿ ಭೂಮಿಗೆ ಉಪಯೋಗವಾಗುತ್ತಿದೆ. ಜಿಲ್ಲೆಯ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂತರ್ಜಲದ ಕುಸಿತದಿಂದ ಬೋರ್ವೆಲ್ಗಳಲ್ಲಿ ಹಾಗೂ ಬಾವಿಗಳಲ್ಲಿ ನೀರಿಲ್ಲದೆ ಜನಗಳಿಗೆ ಹಾಗೂ ಜಾನುವಾರುಗಳಿಗೆ ಕುಡಿಯಲು ನೀರಿನ ಸಮಸ್ಯೆ ತಲೆದೋರಿತ್ತು. ಬೋರ್ವೆಲ್ಗಳು ಬತ್ತಿದ್ದರಿಂದ ವ್ಯವಸಾಯಕ್ಕೂ ನೀರಿನ ತೊಂದರೆ ಉಂಟಾಗಿ ಜನರಿಗೆ ಸಮಸ್ಯೆಯಾಗಿತ್ತು. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಜಿಲ್ಲೆಯ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂತರಗಂಗೆ ಬೆಟ್ಟದ ಹತ್ತಿರ ಅಟಲ್ ಭೂಜಲ ಯೋಜನೆಯಡಿಯಲ್ಲಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ಚೆಕ್ ಡ್ಯಾಂ ನಿರ್ಮಿಸಿದ್ದು ಇದರಿಂದ ಅಂತರ್ಜಲದ ಪ್ರಮಾಣ ಏರಿಕೆಯಾಗಿದ್ದು ಜನರ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ದೊರಕಿದಂತಾಗಿದೆ. ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬದ್ದಿಪಲ್ಲಿ ಕೆರೆಕೋಡಿ ಕಾಲುವೆಗೆ ಅಡ್ಡಲಾಗಿ ಅಟಲ್ ಭೂಜಲ ಯೋಜನೆಯಡಿಯಲ್ಲಿ ಸುಮಾರು 1 ಕೋಟಿ 25 ಲಕ್ಷ ವೆಚ್ಚದಲ್ಲಿ ಚೆಕ್ ಡ್ಯಾಂ ನಿರ್ಮಿಸಿದ್ದು ಇದರಿಂದ ಬದ್ದಿಪಲ್ಲಿ ಹಾಗೂ ಸುತ್ತಲಿನ ಗ್ರಾಮಸ್ಥರ ನೀರಾವರಿ ಸಮಸ್ಯೆಗೆ ಪರಿಹಾರ ದೊರಕಿದಂತಾಗಿದ್ದು ಕೃಷಿಗೆ ಸಮರ್ಪಕ ನೀರಾವರಿ ವ್ಯವಸ್ಥೆ ದೊರಕಿದಂತಾಗಿದ್ದು ಬತ್ತಿದ್ದ ಅಂತರ್ಜಲವು ಅಭಿವೃದ್ಧಿಯಾಗಿದೆ.
ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ಸುಮಾರು 67 ಚೆಕ್ಡ್ಯಾಂಗಳನ್ನು ನಿರ್ಮಿಸಿ ಜಿಲ್ಲೆಯಲ್ಲಿ ಅಂತರ್ಜಲ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿದೆ. ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ರೈತರ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಲು ಕೊಳವೆ ಬಾವಿಗಳನ್ನು ಕೊರೆದು ವಿದ್ಯುತ್ ಸಂಪರ್ಕ ಕಲ್ಪಿಸುವ ಮೂಲಕ ಪರಿಶಿಷ್ಟ ವರ್ಗದ ರೈತರಿಗೆ ಶಾಶ್ವತ ನೀರಾವರಿ ಸೌಲಭ್ಯ ಕಲ್ಪಿಸುವ ಯೋಜನೆಯನ್ನು ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆ ಮಾಡುತ್ತಿದ್ದು, ಕಳೆದ 2 ವರ್ಷಗಳಲ್ಲಿ ಸುಮಾರು 267 ರೈತರನ್ನು ಗುರುತಿಸಿದ್ದು, ಅದರಲ್ಲಿ 57 ರೈತರಿಗೆ ಉಚಿತ ಬೋರ್ವೆಲ್ ಹಾಗೂ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಸುಸ್ಥಿರ ಅಂತರ್ಜಲ ನಿರ್ವಹಣೆಗೆ ಅಟಲ್ ಭೂ ಜಲ ಯೋಜನೆ ಹಾಗೂ ರಾಜ್ಯ ಸರ್ಕಾರದ ಯೋಜನೆಯ ಅಡಿಯಲ್ಲಿ ಹರಿಯುವ ನದಿ ಹಾಗೂ ಹಳ್ಳಗಳಿಗೆ ಅಡ್ಡಲಾಗಿ ಅಣೆಕಟ್ಟೆಗಳನ್ನು ನಿರ್ಮಿಸಿ ಈ ಅಣೆಕಟ್ಟೆಗಳಲ್ಲಿ ಸಂಗ್ರಹವಾಗುವ ನೀರಿನಿಂದ ಅಂತರ್ಜಲದ ಮಟ್ಟ ಏರಿಕೆಯಾಗಿ ಅಣೆಕಟ್ಟೆಗಳ ಸುತ್ತಮುತ್ತ ಇರುವ ಬಾವಿ ಮತ್ತು ಬೋರ್ವೆಲ್ಗಳಲ್ಲಿ ನೀರು ದೊರೆಯುವುದರಿಂದ ರೈತರಿಗೆ ವ್ಯವಸಾಯಕ್ಕೆ ನೀರು ದೊರಕುವುದಲ್ಲದೆ ಕುಡಿಯುವ ನೀರಿನ ಬಳಕೆಗೂ ನೀರು ಲಭ್ಯವಾಗುತ್ತದೆ. ಜಿಲ್ಲೆಯಲ್ಲಿ ಹೊಸ ಇಂಗು ಕೆರೆಗಳನ್ನು ನಿರ್ಮಿಸಿ ಮಳೆಗಾಲದಲ್ಲಿ ನೀರನ್ನು ಸಂಗ್ರಹಿಸುವುದು ಹಾಗೂ ಕೆರೆಗಳ ಆಧುನೀಕರಣ, ಏರಿಯನ್ನು ಬಲಪಡಿಸುವುದು, ಕೋಡಿಯ ದುರಸ್ತಿ, ನಾಲೆಗಳ ಲೈನಿಂಗ್ ಮುಂತಾದ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು, ಅದರಿಂದ ಅಂತರ್ಜಲವನ್ನು ಅಭಿವೃದ್ಧಿಪಡಿಸುವ ಕೆಲಸವನ್ನು ಸಹ ಅಂತರ್ಜಲ ಅಭಿವೃದ್ಧಿ ಇಲಾಖೆ ಮಾಡುತ್ತಿದ್ದು, ಇದರಿಂದ ತೆರೆದ ಬಾವಿಗಳಲ್ಲಿ ಮತ್ತು ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿ ಪರೋಕ್ಷವಾಗಿ ನೀರಾವರಿಗೆ ಉಪಯೋಗವಾಗುತ್ತದೆ. ಕೋಲಾರ ಜನರ ನೀರಿನ ಬವಣೆಯನ್ನ ಶಾಶ್ವತವಾಗಿ ಹೋಗಲಾಡಿಸಲು ಹಾಗೂ ಕೋಲಾರವನ್ನ ಮತ್ತೆ ಮಾದರಿ ಜಿಲ್ಲೆಯನ್ನಾಗಿ ಮಾಡಲು ಸರ್ಕಾರ ಕೈಗೊಂಡ ಹಲವು ಯೋಜನೆಗಳು ಯಶಸ್ವಿಯಾಗಲು ಮುಖ್ಯ ಕಾರಣ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ದೂರದೃಷ್ಟಿ ಮತ್ತು ಮಂತ್ರಿಗಳಾದ ಶ್ರೀ ಎನ್.ಎಸ್. ಬೋಸರಾಜು ಹಾಗೂ ಕೋಲಾರ ವಿಭಾಗದ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಹಾಗೂ ಕಾರ್ಮಿಕರ ನಿರಂತರ ಪರಿಶ್ರಮ. ಈ ಯೋಜನೆ ಜಾರಿಯಾದ ಕೆಲವೇ ವರ್ಷಗಳಲ್ಲಿ ಫಲಿತಾಂಶವನ್ನು ನೀಡಲು ಶುರು ಮಾಡಿದೆ. ಕೋಲಾರದ ಪರಿಸ್ಥಿತಿ ಈಗ ಸಂಪೂರ್ಣ ಬದಲಾಗಿದೆ. ಬರದ ನಾಡಾಗಿದ್ದ ಕೋಲಾರ ಈಗ ಹಚ್ಚ ಹಸುರಿನಿಂದ ಕಂಗೊಳಿಸುವಂತಾಗಿದೆ. ಕೆರೆಗಳಲ್ಲಿ ನೀರು ತುಂಬಿದ್ದರಿಂದ ಆ ಭಾಗದಲ್ಲಿ ಅಂತರ್ಜಲದ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಿ 200-300 ಅಡಿಗೆಲ್ಲ ನೀರು ಸಿಗುವಂತಾಗಿದೆ. ಸರ್, ನಮ್ಮ ಕಡೆ ಮುಂಚೆ ನೀರು ಬೋರ್ವೆಲ್ ಕೊಡಿಸಿದ್ರೆ 1,500 ಗಂಟೆ ಓಡ್ತಾ ಇತ್ತು ಮುಂಚೆ. ಈ KCL ನೀರು ಬಿಟ್ಟಾಗಿಂದ ನಮಗೆಲ್ಲ ಒಂದು 500-600 ಅಡಿಗೆಲ್ಲ ನೀರು ರೀಚಾರ್ಜ್ ಆಗ್ತಾ ಇದೆ. ಈಗ ಬೋರ್ವೆಲ್ ಯಾವುದೇ ಕಾರಣಕ್ಕೂ ಈ KCL ನೀರು ಬಿಟ್ಟಾಗಿಂದ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ದಿರ ಬೋರ್ವೆಲ್ ಬತ್ತಾಗಿರೋ ಬೋರ್ವೆಲ್ಲೆಲ್ಲ ನೀರೆಲ್ಲ ರೀಚಾರ್ಜ್ ಆಗಿದೆ. ಆಲ್ಮೋಸ್ಟು ಎಲ್ಲ ಕಡೆಯೂ ಬೋರ್ವೆಲ್ ಹರಿಪ್ರಮಾಣವಾಗಿ ನೀರು ಬರ್ತಾನೆ ಇದೆ. ಈಗ ಯಾವುದೇ ಕಾರಣಕ್ಕೂ ನಿಲ್ತಾ ಇಲ್ಲ ಬೋರು. ನಮಗೆ KCL ನೀರು ಬಂದ ಮೇಲೇ ನಮ್ಗೆ ಈಗ 150 ನೀರು ಸಿಕ್ಬಿಟ್ಟಿದೆ, ನೀರು ಬರ್ತಾ ಇದೆ. ಅದೇ ಈಗ ನಮ್ಗೆ ಅನುಕೂಲ ಆಯಿತು. ಏನು KCL ನೀರು ಬರೋದು ನಮಗೆ ಭಾಳ ಅನುಕೂಲ ಆಯಿತು. ಈಗ ತೋಟಗಳು ಮಾಡೋಕ್ಕೂ ಸ್ವಲ್ಪ ಅನುಕೂಲ ಆಯಿತು. ನಮಗೆ ಎಲ್ಲ ಕಡೆನೂ ಬರ್ತಾ ಇದೆ ಈಗ ನೀರು, ತೊಂದರೆ ಇಲ್ಲ. ಈಗ ಅಂತರ್ಜಲ ಯಾವಾಗ ಜಾಸ್ತಿ ಆಯಿತು ಎಲ್ಲ ಕಡೆ ನೀರು ಸ್ಟಾರ್ಟ್ ಆಗ್ಬಿಡ್ತು. ಈಗ ನಮಗೆ ನೀರಿಗೆ ತೊಂದರೆನೇ ಇಲ್ಲ, ಅನುಕೂಲ ಆಗಿದೆ ನಮಗೆ. ಈ ಕೆರೆಗಳಿಗೆಲ್ಲ ನೀರು ಬಿಟ್ಟ ಮೇಲೆ ಈ ಬೋರುಗಳಾಗ ಬಾವಿಗಳಾಗ ನೀರು ಬಂದ ಮೇಲೆ ಇವಾಗ ಕೂಲಿಗಳು ಮಾಡೋಕೆ ರೈತರು ಎಲ್ಲ ಬೆಳೆಗಳಿಗ್ತಾವ್ರೆ. ನಾವು ಕೂಲಿಗಳು ಮಾಡೋಕೆ ಇವಾಗ ಕೆಲಸ ಸಿಗ್ತಾಯಿದೆ. ಇವಾಗ ಕೆಲಸ ಸಿಕ್ಕಿದ ಮೇಲೆ ನಾವು ಮೂರ್ಖ ಸಂಪಾದನೆ ಮಾಡಿ ಜೀವನ ಮಾಡೋಕೆ ಒಂದು ದಾರಿಯಾಗಿದೆ. ಈ ಕೆರೆಗಳಿಗೆಲ್ಲ ನೀರು ಬಂದ ಮೇಲೆ ನಮ್ಗೆ ಸ್ವಲ್ಪ ಅನುಕೂಲ ಆಗಿದೆ. ಕೇವಲ ಮಳೆ ಆಧಾರಿತ ಬೆಳೆಗಳನ್ನು ಮಾತ್ರ ಬೆಳೆಯುತ್ತಿದ್ದ ರೈತರು ಭತ್ತ, ರಾಗಿ, ಹೂ, ತರಕಾರಿ ಮುಂತಾದ ವಿವಿಧ ಬೆಳೆಗಳನ್ನು ಬೆಳೆದು ಅದರಲ್ಲಿ ಸಫಲತೆಯನ್ನು ಕಂಡಿದ್ದಾರೆ. ಅಂತರ್ಜಲ ಅಭಿವೃದ್ಧಿಯಿಂದ ಕೇವಲ ಕೃಷಿ ಮಾತ್ರವಲ್ಲದೆ ಕೋಲಾರ ಜಿಲ್ಲೆ ಹೈನುಗಾರಿಕೆಯಲ್ಲಿಯೂ ಪ್ರಗತಿ ಹೊಂದಿ ದಿನನಿತ್ಯ 1000 ಲೀಟರ್ ಹಾಲು ಹಾಗೂ ಹಾಲಿನ ಉತ್ಪನ್ನಗಳು ಬೆಂಗಳೂರು ಜನರ ಕೈ ಸೇರುತ್ತಿದೆ. ಈಗ ನೀರು ಬಂದ ಮೇಲೆ ನಾವು ಈ ನಮ್ಮ ಜಮೀನಿನಲ್ಲಿ ಮೇವು ದನಗಳ ಮೇವು ಸ್ವಲ್ಪ ಬೆಳ್ಕೊಂಡಿದ್ದೀವಿ. ಅದರಲ್ಲಿ ಒಂದು 4-5 ಹಸು ಬೇರೆ ಸಾಕ್ತೀವಿ. ಸಾಕ್ಬಿಟ್ಟು ಹಾಲನ್ನ ತಗೊಂಡೋಗಿ ಡೈರಿಗೆ ಹಾಕ್ಬಿಟ್ಟು ಅದರಲ್ಲಿ ಅಲ್ಪ ಸ್ವಲ್ಪ ದುಡ್ಡು ಬರುತ್ತೆ, ತೋಟದಲ್ಲೂ ಬರುತ್ತೆ. ಈಗ ಸ್ವಲ್ಪ ನಾವೆಲ್ಲ ಇಂಪ್ರೂವ್ ಆಗಿ ಮುಂದಕ್ಕೆ ಬರ್ತಾ ಇದ್ದೀವಿ. ಜಿಲ್ಲೆಯಲ್ಲಿ ಅಂತರ್ಜಲದ ಅಭಿವೃದ್ಧಿಯಿಂದ ಆದ ದೊಡ್ಡ ಬದಲಾವಣೆ ಎಂದರೆ ಯುವ ಸಮುದಾಯವು ಮತ್ತೆ ಕೃಷಿಯತ್ತ ಮುಖ ಮಾಡಿರುವುದು. ಮೊದಲು ಬೆಂಗಳೂರಿಗೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ರಿ. ಮೊದಲು ಯಾವುದೋ ಪ್ರೈವೇಟ್ ಕಂಪ್ನಿ ಎಲ್ಲನೂ
ಆಗ ಅಷ್ಟೊಂದು ಇದಿರ್ತಾ ಇಲ್ಲ. ಈಗ ಈ ಅಂತರ್ಜಲ ಸ್ವಲ್ಪ ಪಿಕಪ್ ಆದಮೇಲೆ ನಾವು ಇಲ್ಲೇ ಬಂದು ವ್ಯವಸಾಯ ನೋಡ್ಕೊಂಡು ನಾವು ಒಂದು 4 ಜನಕ್ಕೆ ಇಲ್ಲೇ ಕೆಲಸ ಕೊಟ್ಟು ನಾವು ಇಲ್ಲೇ ಇದು ಮಾಡಿಸ್ತಾಯಿದ್ದೀವಿ ಆರಾಮಾಗಿ. ಈಗ ನನ್ನ ಹೆಸರು ಪ್ರವೀಣ್ ಅಂತ. ನಾನು ಮೂಲತಃ ಇಲ್ಲಿ KGFನವನೇ. ಇಲ್ಲೇ ಓದಿ ಬೆಳೆದಿರೋದು. ನಾವು ಚಿಕ್ಕವಾಗಿರ್ಬೇಕಾದ್ರೆ ಚೆನ್ನಾಗಿ ನೀರಿರೋದು ಮತ್ತು ವ್ಯವಸಾಯ ಮಾಡೋರು. ಬರ್ತಾ ಬರ್ತಾ ಏನಾಯ್ತು ಅಂದರೆ ಮಳೆಗಳು ಕಡಿಮೆ ಆಗಿಬಿಟ್ಟು ಇಲ್ಲಿ ವ್ಯವಸಾಯ ಮಾಡೋಕ್ಕೆ ಕಷ್ಟ ಆಗಿ, ಬಿಕಾಸ್ ಅಂಡರ್ ವಾಟ್ರ್ ತುಂಬ ಕಡಿಮೆ ಆಗೋಯ್ತು. ಎಲ್ಲರೂ ಕೆಲಸಗಳು ಹುಡ್ಕೊಂಡು ಬೆಂಗಳೂರಿಗೆ ಹೊಟ್ಟೋದ್ವಿ. ಆ ಹೊಟ್ಟೋದ್ಮೇಲೆ ಇಲ್ಲಿ ವ್ಯವಸಾಯಗಳು ತುಂಬ ಕಡಿಮೆ ಆಗೋದ್ವು. ಈಗ ಏನಂತಂದರೆ ನಮಗೆ ಈ KC ವ್ಯಾಲಿ ಅನ್ನೋ ಅಂಡರ್ಗ್ರೌಂಡ್ ವಾಟರ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟ್ ಬಂದಿರೋದ್ರಿಂದ, ಇದಕ್ಕೆ ಮುಂಚೆ ಇಲ್ಲಿ ಒಂದು 1000-1500 ಅಡಿ ಹೋದ್ರೂ ನೀರು ಸಿಗ್ತಾ ಇರಲಿಲ್ಲ. ಕರೆಂಟ್ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ಈಗೇನಾಗಿದೆ, ಈ ಪ್ರಾಜೆಕ್ಟಿಂದ ನಮಗೆ ಅಂಡರ್ಗ್ರೌಂಡ್ ನೀರಿನ ಲೆವೆಲ್ ಜಾಸ್ತಿ ಆಗಿದೆ. ಸೊ ಒಂದು 200ಇಂದ ಒಂದು 500 ಫೀಟ್ ಒಳಗಡೆ ನೀರು ಸಿಗುತ್ತೆ. ಅದು ಯಾವಾಗಲೂ ನಿಲ್ಲೋದು ಇಲ್ಲ. ಹಾಗಾಗಿ ನಾವು ಕೆಲಸಗಳ ಜೊತೆಗೆ ಇದನ್ನು ವ್ಯವಸಾಯ ಮಾಡೋದಕ್ಕೂ ಶುರು ಮಾಡ್ಕೊಂಡಿದ್ದೀವಿ. ಮತ್ತು ಖುಷಿ ಆಗುತ್ತೆ ಇವಾಗ ಮಾಡೋದಕ್ಕೂ. ಯಾಕಂದರೆ ಯಾವಾಗಲೂ ನೀರಿದ್ರೇ ವ್ಯವಸಾಯ ಮಾಡೋಕ್ಕಾಗತ್ತೆ. ಮಳೆ ಮೇಲೆ ಡಿಪೆಂಡ್ ಆಗುವಷ್ಟಿಲ್ಲ. ಮತ್ತು ಕ್ರಾಪ್ಗಳನ್ನೂ ಯಾವ್ದು ಬೇಕಾದರೂ ಬೆಳಿಬೋದು. ಅಂದರೆ ನೀರು ಅವಶ್ಯಕತೆ ಜಾಸ್ತಿ ಇರೋದನ್ನು ಬೆಳಿಬೋದು. ಸೊ ಇದರಿಂದ ನಾವು ಏನಂದರೆ ಯೂತೇ ಆಗಲಿ ಯಾರಾದರೂ ಆಗಲಿ ಓದಿರೋದ್ರ ಜೊತೆಗೆ ಕೆಲಸ ಮಾಡೋದ್ರ ಜೊತೆಗೆ ವ್ಯವಸಾಯ ಮಾಡೋದಕ್ಕೂ ತುಂಬ ಅನುಕೂಲ ಆಗಿದೆ. ಹೆಚ್ಚೆಚ್ಚು ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸುತ್ತಿರುವುದರಿಂದ ಕೃಷಿಯಲ್ಲಿ ಸಿಗುವ ಆದಾಯವು ಗಣನೀಯವಾಗಿ ಏರಿಕೆಯಾಗಿ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಿದೆ. ಇವಾಗ ಈಗ ಏನು ಮಾಡ್ತಿದ್ದೀವಿ ಅಂದರೆ ವರ್ಷಕ್ಕೊಂದು 3-4 ಬೆಳೆ ಬೆಳೀತಾ ಇದ್ದೀವಿ. ಆ ಬೆಳೆ ಬೆಳೆಯೋದ್ರಿಂದ ಏನಾಗ್ತಿದೆ ಅಂತಂದರೆ ಇಲ್ಲಿ ಲೇಬರ್ಗೂ ಕೆಲಸ ಸಿಗ್ತಾ ಇದೆ, ಕಂಟಿನ್ಯೂಸ್ ಆಗಿ ಕೆಲಸ ಸಿಗ್ತಿದೆ. ಅವ್ರಿಗೂ ಇಂಡೈರೆಕ್ಟಾಗಿ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ರೇಟ್ಸು ಅಷ್ಟೇ, ಒಳ್ಳೆ ರೇಟ್ ಸಿಗ್ತಾ ಇದೆ. ಎಕನಾಮಿಕಲಿ ಇಂಡೈರೆಕ್ಟಾಗಿ ಅಂದರೆ ನಮ್ಮದು ಬಿಕಾಸ್ ಅಗ್ರಿಕಲ್ಚರ್ ಬೇಸ್ಡ್ ಕಂಟ್ರಿ ಆಗಿರೋದ್ರಿಂದ ಎಕನಾಮಿಕಲಿನೂ ಜಾಸ್ತಿ ಬೆಳೀತಾ ಇದೆ. ಅಂದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿ ವಾಟ್ ಎವರ್ ಇಟ್. ಸೊ ಅದರಿಂದ ಆಗ್ತಿದೆ. ಮತ್ತು ಮೋರ್ ಓವರ್ ಏನಂತಂದರೆ ಜಾಸ್ತಿ ಜನ ವ್ಯವಸಾಯ ಮಾಡೋಕ್ಕೆ ಹೋಗ್ತಿದ್ದಾರೆ. ಈಗ ನಮ್ಮದೇ ಅಂತಲ್ಲ, ಬೇರೆಯವ್ರಿಗೂ ಕೆಲಸ ಜಾಸ್ತಿ ಆಗ್ತಾ ಇದೆ ಇಲ್ಲಿಂದ. ಮಹಿಳೆಯರು ನೇರವಾಗಿ ಮತ್ತು ಪರೋಕ್ಷವಾಗಿ ಕೃಷಿ ಮತ್ತು ಕೃಷಿಯೇತರ ಕೆಲಸಗಳಲ್ಲಿ ಭಾಗಿಯಾಗುತ್ತಿರುವುದರಿಂದ ಮಹಿಳೆಯರ ಸಬಲೀಕರಣ ಮತ್ತು ಆದಾಯ ಹೆಚ್ಚಾಗಿರುವುದು ಸರ್ಕಾರದ ಈ ಯೋಜನೆ ಯಶಸ್ವಿಯಾಗಿರುವುದಕ್ಕೆ ಸಾಕ್ಷಿ. ಕೆರೆಗಳ ನೀರು ತುಂಬಿದಾಗಿನಿಂದ ಬೋರ್ವೆಲ್ ನೀರು ಇವಾಗ ಕೆರೆ ತುಂಬಿದಾಗಿನಿಂದ ಕೆಲಸಕ್ಕೆ ಸಿಗ್ತಾವೆ. ಅದರಿಂದ ಸಂಘ ಉಪಯೋಗ ಮಾಡ್ತೀವಿ, ಹಸಿರು ಮೇಯಿಸ್ಕೊಂತೀವಿ, ಕೆಲಸಕ್ಕೂ ಹೋಗ್ತೀವಪ್ಪ, ಕೆಲಸ ಸಿಗ್ತೈತೆ. ಇವಾಗ ಅಂತರ್ಜಲ ಅಭಿವೃದ್ಧಿಯಿಂದ ಕೋಲಾರ ಜಿಲ್ಲೆಯಲ್ಲಿ ದಶಕಗಳಿಂದ ಕಾಡುತ್ತಿದ್ದ ಕುಡಿಯುವ ನೀರಿನ ಕೊರತೆಯು ಮರೆಯಾಗಿ ಶುದ್ಧ ಕುಡಿಯುವ ನೀರು ಜಿಲ್ಲೆಯ ಜನರಿಗೆ ದೊರಕುವಂತಾಗಿದೆ. ನಮಗೆ ಇದು ವ್ಯವಸಾಯ ಅಂತನಲ್ಲ, ನಾವು ಕುಡಿಯೋ ಕೂಡ ನೀರು ಜಾಸ್ತಿ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಕುಡಿಯೋ ಕೂಡ ನೀರು ಸಿಗ್ತಾ ಇರಲಿಲ್ಲ. ಈಗ ಈ ಕೆರೆಗೆ KC ವ್ಯಾಲಿ ನೀರು ಬಂದಾಗಿಂದ ಇರೋದ್ರಲ್ಲಿ ಪರವಾಗಿಲ್ಲ. ಇವಾಗ ಅಂತರ್ಜಲ ಸೃಷ್ಟಿಯಾಗೈತೆ. ಕಳೆದ 2 ವರ್ಷದಲ್ಲಿ ನಮ್ಮ ಇಲಾಖೆ ಸಚಿವರಾದ ಶ್ರೀ NS ಬೋಸರಾಜ್ರವರ ನೇತೃತ್ವದಲ್ಲಿ ನಮ್ಮ ಸಣ್ಣ ಇಲಾಖೆಯ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಇದರಲ್ಲಿ ಪ್ರಮುಖವಾಗಿ ಕೃಷಿ ಚಟುವಟಿಕೆಗಳಿಗೆ ನೀರಾವರಿ ಕಲ್ಪಿಸುವುದು, ಅಂತರ್ಜಲ ಅಭಿವೃದ್ಧಿ ಒತ್ತು ನೀಡುವುದು, ಕೆರೆಗಳ ಸಂರಕ್ಷಣೆ ಹಾಗೂ ಜಲಮೂಲಗಳ ರಕ್ಷಣೆಗೆ ದಿಟ್ಟ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರಾಜ್ಯಾದ್ಯಂತ 10 ಲಕ್ಷ ಹೆಕ್ಟೇರ್ ಜಮೀನುಗಳಿಗೆ ನೀರಾವರಿ ಒದಗಿಸುವ ಹಾಗೂ ಅಂತರ್ಜಲ ಅಭಿವೃದ್ಧಿ ಮೂಲಕ ನೀರಿನ ಭದ್ರತೆಯನ್ನು ಹೆಚ್ಚಿಸುವಲ್ಲಿ ನಮ್ಮ ಇಲಾಖೆಯು ಪ್ರಮುಖ ಪಾತ್ರ ವಹಿಸುತ್ತಿದೆ. ಇಲಾಖೆಯ ಯೋಜನೆಗಳು ಗ್ರಾಮೀಣ ಜೀವನೋಪಾಯ ಮತ್ತು ಬಡತನ ನಿರ್ವಹಣೆಗೆ ಹೆಚ್ಚು ಸಹಕಾರಿಯಾಗಿದೆ. ಪ್ರಸಕ್ತ 2025-26ನೇ ಆರ್ಥಿಕ ವರ್ಷದಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ವತಿಯಿಂದ ರಾಜ್ಯಾದ್ಯಂತ ಕೆರೆಗಳ ಆಧುನೀಕರಣ, ಅಣೆಕಟ್ಟು ಮತ್ತು ಪಿಕಪ್, ಕಿಂಡಿ ಅಣೆಕಟ್ಟೆಗಳು, ಏತ ನೀರಾವರಿ ಯೋಜನೆಗಳು, ನಿಷ್ಕ್ರಿಯ ಯೋಜನೆಗಳ ಪುನರುಜ್ಜೀವನ ಇತ್ಯಾದಿ ಯೋಜನೆಗಳಡಿ ಒಟ್ಟಾರೆ 2,000 ಕೋಟಿ ರು ವೆಚ್ಚದ ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುವುದು. ಕೆರೆಗಳ ಸಂರಕ್ಷಣೆ, ಅಂತರ್ಜಲ ಸಾಮರ್ಥ್ಯ ಹೆಚ್ಚಿಸಲು ಮತ್ತು ಇಲಾಖೆಯು ಹೆಚ್ಚುವರಿ ನಿಧಿ ಹಂಚಿಕೆ ಮಾಡಿದೆ. ಹಿಂದುಳಿದ ರೈತರಿಗೆ ಆರ್ಥಿಕತೆ ಒದಗಿಸುವ ಮೂಲಕ ಸಾಮಾಜಿಕ ಸ್ಥಾನ ಒದಗಿಸಲು ಇಲಾಖೆ ಮುಂದಾಗಿರುವುದು ಗಮನಾರ್ಹವಾಗಿದೆ. ಕಳೆದ 2 ವರ್ಷದಲ್ಲಿ ನಮ್ಮ ಇಲಾಖೆಯು ರಾಜ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರವರ ಹಾಗೂ ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀ NS ಬೋಸರಾಜ್ರವರ ಸಾರಥ್ಯದಲ್ಲಿ ರಾಜ್ಯದ ಸುಸ್ಥಿರ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ. ಎಲ್ಲ ಯೋಜನೆಗಳನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ನನ್ನ ಅಭಿನಂದನೆಗಳು. ಜಿಲ್ಲೆಯ ಕೆರೆಕಟ್ಟೆಗಳು ತುಂಬಿರುವುದರಿಂದ ಪ್ರಾಣಿ ಪಕ್ಷಿಗಳಿಗೂ ಉಪಯೋಗವಾಗಿದ್ದು ಪಕ್ಷಿಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ. ಕರ್ನಾಟಕ ಸರ್ಕಾರ ಹಾಗೂ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ನೀರಿಲ್ಲದೆ ಬರಡಾಗಿದ್ದ ಕೋಲಾರ ಜಿಲ್ಲೆಯ ಜನರ ಜೀವನವನ್ನ ಪುನರ್ರೂಪಿಸಲು ಹಾಗೂ ಜನರ ಬಾಳಲ್ಲಿ ಮತ್ತೆ ನಗುವನ್ನು ತರಲು ಮಾಡಿದ ಸತತ ಪ್ರಯತ್ನದ ಫಲ ಇಂದು ಬರದ ನಾಡಾಗಿದ್ದ ಕೋಲಾರ ಜಿಲ್ಲೆಯಲ್ಲಿ
ಹಚ್ಚ ಹಸಿರು ನಳನಳಿಸುವಂತೆ ಮಾಡಿದ್ದು ಅಲ್ಲಿನ ಜನರ ಜೀವನವನ್ನೇ ಬದಲಾಯಿಸಿದೆ.